ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಬಟ್ಟೆ ಬಿಸಿಲು ನೋಡಿದ್ರೇನೆ ಭಯ ಆಗುತ್ತೆ. ಬೆಳಗ್ಗೆ ಈಗ ಟೈಮ್ 7:15 ಅಂತ ಅಂದ್ಕೊಳ್ತೀನಿ. ಬೆಳಗ್ಗೆನೇ ತೋಟಕ್ಕೆ ಹೋಗ್ತಿದ್ದೆ, 10 ಗಂಟೆ ಅಷ್ಟರಲ್ಲಿ ವಾಪಸ್ ಬರ್ತೀನಿ. ಹಾಗಾಗಿ ತಿಂಡಿ ಮಾಡಿಟ್ಟೋಗಿದ್ದೆ, ರೆಸಿಪಿ ಆಮೇಲೆ ಹಾಕ್ತೀನಿ. ಬ್ಲಾಗ್ ಸ್ಟಾರ್ಟ್ ಮಾಡಿದಾಗಲೇ ರೆಸಿಪಿ ಹಾಕಿದರೆ ಬೋರ್ ಆಗುತ್ತೆ ಅಂತ. ವೆದರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮ್ ತಂಪಾದ ಗಾಳಿ ಬರ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ರೌಂಡ್ ಒಳ್ಳೆ ವಾಕ್ ಕೂಡ ಆಗುತ್ತೆ. ಇವತ್ತು ಬೆಳಗ್ಗೆ ಮೆಂತೆ ನೀರು ಕುಡಿದಿದ್ದೆ, ಆಮೇಲೆ ಯಾಕೋ ಕಾಫಿ ಕುಡಿಬೇಕಂತ ಅನ್ನಿಸ್ತು. ಒಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಇವಾಗ ತೋಟಕ್ಕೆ ಹೋಗ್ತಾ ಇದ್ದೀನಿ. ನಮ್ಮದೇ ತೋಟದಲ್ಲಿ ಒಂದು 2-3 ಥರದ ಮಾವಿನಕಾಯಿಗಳು ಬಿಟ್ಟಿದೆ. ಇವಾಗ ದಿನ ಒಂದೊಂದು ಥರದ್ದು ನೋಡಿ ವೀಡಿಯೋ ಮಾಡ್ಕೊಳ್ತಾ ಇರ್ತೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಹಾಗೆ ನಾನು ಹೋಗೋ ಅಷ್ಟರಲ್ಲಿ ಕಾಯಿ ಕೂಡ ಬಿದ್ದಿತ್ತು ನಮ್ಮ ಮರದಲ್ಲಿ. ಮರದ ಕೆಳಗೆ ಕುತ್ಕೊಳ್ಳೋದಕ್ಕೆ ಭಯ ಆಗುತ್ತೆ, ಕಾಯಿ ಬೀಳತ್ತೆ ಅಂತ ನೋಡಿ ಒಂದು ಗೊನೆನೇ ಕಸ್ಕೊಂಡು ಬಿದ್ದಿದೆ ಕೆಳಗೆ. ಅದನ್ನೆಲ್ಲ ಒಂದು ಥರ ತೆಗೆದಿಟ್ಟು ನಂತರ ನನ್ನ ಕೆಲಸಗಳನ್ನು ಶುರು ಮಾಡ್ಕೊಳ್ಳೋದು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ತೋಟದಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಎಲ್ಲ ಮಾಡಿ ಇಟ್ಟು ಇವಾಗ ತೋಟಕ್ಕೆ ಬಂದೆ. ಕಳೆ ಕೀಳೋದಿದೆ, ಸಿಕ್ಕಾಪಟ್ಟೆ ಕಳೆ ಆಗಿದೆ. ಅದನ್ನು ಹೇಗೆ ಮುಗಿಸ್ತೀವಿ ಗೊತ್ತಿಲ್ಲ. ತೋರಿಸ್ತೀನಿ ಆ ಕಡೆ ಯಾವ ಥರ ಇದೆ ಅಂತ. ಈ ಸಲ ಸಿಕ್ಕಾಪಟ್ಟೆ ಕಷ್ಟ ಇದೆ. ಹೋದ ಸಲ ಇಷ್ಟೊಂದು ಕಳೆ ಖಂಡಿತ ಇರಲಿಲ್ಲ, ಬಟ್ ಈ ಸಲ ಜಾಸ್ತಿ ಆಗಿಬಿಟ್ಟಿದೆ. ಬಿಸಿಲು ಹತ್ತಿದ ಮೇಲೆ ಇರೋಕ್ಕಾಗಲ್ಲ, ಹಾಗಾಗಿ ಬೇಗನೆ ಬಂದ್ವಿ. ಟೈಮ್ ಈಗ 7:20, ಒಂದು 9:30, 10 ಗಂಟೆ ತನಕ ಇದ್ದು ಹೋಗ್ತೀವಿ. ನೆನ್ನೆ ವ್ಲಾಗ್ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಯಾರು ನೋಡಿಲ್ಲ, ನಂದು ಆ್ಯನಿವರ್ಸರಿ ವ್ಲಾಗ್ ನೆನೆ ಬಂದಿದೆ ನೋಡಿ. ಅದರಲ್ಲಿ ದೇವಸ್ಥಾನಕ್ಕೆ ಹೋಗಿದ್ದಾಗ ಕುಂಕುಮ ಇಟ್ಕೊಂಡಿದ್ವಿ. ಅದರಲ್ಲಿ ಎಷ್ಟು ಇದಾಗಿರುತ್ತೆ ಅಂತಂದರೆ ಎಷ್ಟೇ ಸಲ ಸೋಪಾಕಿ ತೊಳೆದ್ರೂ ಕೂಡ ಗುರ್ತೇ ಹೋಗಿಲ್ಲ, ಆ ಥರ ಇದೆ. ಧರ್ಮಸ್ಥಳದಲ್ಲೆಲ್ಲ ಕೊಡ್ತಾರಲ್ಲ ಕುಂಕುಮ, ಅದನ್ನ ಇಟ್ಕೊಂಡ್ರೆ ಈ ಥರ ಆಗಲ್ಲ. ಯಾಕೆ ಇಷ್ಟೊಂದು ಬಂದಿದೆ ಅಂತ ಗೊತ್ತಿಲ್ಲ. ಈ ತೋಟದಲ್ಲಿ ಈ ಥರ ಗಿಡಗಳು ತುಂಬ ಆಗಿತ್ತು. ಅದು ಬೆಸೆ ಹೊಡೆಸಿದ್ರೂ ಕೂಡ ಕ್ಲೀನ್ ಆಗಿರಲಿಲ್ಲ. ಆವಾಗ ಅದ್ರದ್ದೆಲ್ಲ ಚೆನ್ನಾಗಿ ಬೀಜ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡ್ಬೋದು ಇವಾಗೆಲ್ಲ ನೋಡ್ತಾ ಇದ್ದೀರಲ್ಲ, ಅದೆಲ್ಲದೂ ಕೂಡ ಕಳೆ. ಇದಿನ್ನೂ ಶುಂಠಿ ಸ್ವಲ್ಪ ಹುಟ್ಟಿದೆ ಅಷ್ಟೇ, ಇನ್ನು ಸಣ್ಣದು. ಸ್ವಲ್ಪ ಲೇಟಾಗಿ ಹಾಕಿದ್ವಲ್ಲ, ಹಾಗಾಗಿ ಅದು ಹುಟ್ಟೋದಕ್ಕೇ ಒಂದು ತಿಂಗಳು ಬೇಕು. ನೋಡಿ, ಕ್ಲೀನ್ ಮಾಡಿರೋದು ಈ ಥರ ಕಾಣಿಸ್ತಾ ಇದೆ. ಅದು ಇಷ್ಟುದ್ದ ಬೆಳೆದಿದೆ ಶುಂಠಿ. ಕ್ಲೀನ್ ಮಾಡಿದಾಗ ಈ ಥರ ಶುಂಠಿ ಇರೋದು ಕಾಣಿಸುತ್ತೆ. ಬಟ್ ಕ್ಲೀನ್ ಮಾಡಿಲ್ಲ ಅಂತ ಅಂದರೆ ಯಾವ ಥರ ಇರುತ್ತೆ ಅಂತ ಅಂದರೆ ಈ ಥರ ಇರುತ್ತೆ. ಅದರಲ್ಲಿ ಹೇಗೆ ಕ್ಲೀನ್ ಮಾಡೋದು, ಎಲ್ಲಿ ಕ್ಲೀನ್ ಮಾಡೋದು. ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಕಮೆಂಟ್ಸನ್ನು ನೋಡಿದ್ರೇ ಖುಷಿ ಆಗುತ್ತೆ. ನನಗಂತೂ ತುಂಬಾ ಖುಷಿ ಆಯಿತು. ಜಾಸ್ತಿ ಕಮೆಂಟ್ಸ್ ಕೂಡ ಬಂದಿತ್ತು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಂತ ಅಂದ್ಕೊಂಡೆ. ಹಾಗಾಗಿ ವೀಡಿಯೋದೆಲ್ಲ ಅಟ್ಯಾಚ್ ಮಾಡಿದೆ. ಸಿಕ್ಕಾಪಟ್ಟೆ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಏನು ಸ್ಪೆಷಲ್ ಇರ್ಬೋದು ಅಂತ ಕೇಳಿದಾಗ ನಾಳೆ ನಿಮ್ಮದು ವೆಡ್ಡಿಂಗ್ ಡೇನಾ ಅಂತಲೂ ಕೂಡ ಕೇಳಿದ್ರಿ. ವೆಡ್ಡಿಂಗ್ ಡೇ ಅಂತ ಕೂಡ ಹೇಳಿದ್ರಿ. ಹೌದು, ನೆನ್ನೆ ವ್ಲಾಗ್ ಶೇರ್ ಮಾಡಿದ್ದೀನಿ, ನೋಡಿದರೆ ನಿಮಗೆ ಗೊತ್ತಾಗಿರುತ್ತೆ. ನಿಮ್ಮ ಗೆಸ್ ಕರೆಕ್ಟಾಗಿದೆ. ನನಗಂತೂ ರಾಯರ್ದು 2 ಕಮೆಂಟ್ಸ್ ಹಾಕಿದ್ರು ವೀಡಿಯೋಗೆ. ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ರಾಯರ ಮಗಳು, ಅದಕ್ಕೆ ನಿಮಗೆ ಪ್ರಸಾದ ಕೊಡ್ತಾರೆ, ನೀವು ತುಂಬ ಚೆನ್ನಾಗಿ ಪೂಜೆ ಮಾಡ್ತೀರಾ, ವ್ರತ ಮಾಡ್ತೀರಾ, ಈ ಥರ ಎಲ್ಲ ಕಮೆಂಟ್ಸ್ ಹಾಕಿದ್ರು. ರಾಯರು ನಿಮ್ಮನ್ನು ಮಗಳು ಅಂತ ಅಂದ್ಕೊಂಡಿರಬೇಕು ಅಂತೆಲ್ಲ ಹಾಕ್ಬಿಟ್ಟಿದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಕೊನೆಯವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಇನ್ನೊಮ್ಮೆ ಎಲ್ರಿಗೂ ಕೂಡ ಥ್ಯಾಂಕ್ ಯು, ಒಳ್ಳೊಳ್ಳೆ ಕಮೆಂಟ್ಸನ್ನು ಹಾಕ್ತಾ ಇರೋದಕ್ಕೆ. ಬೆಳಗ್ಗೆ ತಿಂಡಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿಟ್ಟು ಹೋಗಿದ್ದೆ. ಇವಾಗ ಕ್ಯಾಪ್ಸಿಕಮ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ಮುಂಚೆಯಿಂದನೂ ತುಂಬ ಇಷ್ಟ. ನಮ್ಮ ಮನೇಲೆ ಆವಾಗ ಕ್ಯಾಪ್ಸಿಕಮನ್ನು ಬೆಳೆಯೋರು, ಅಂದರೆ ನರ್ಸರಿ ಮಾಡಿ ಅದರಲ್ಲಿ ಕ್ಯಾಪ್ಸಿಕಮ್ ಬೆಳೆಯೋರು. ಆವಾಗ ಸ್ಟಾರ್ಟಿಂಗ್ ಏನು ಮಾಡಿದೆ ಅಂದರೆ ಪ್ರತಿ ತಿಂಡಿ ಎಲ್ಲದಕ್ಕೂ ಕೂಡ ಕ್ಯಾಪ್ಸಿಕಮ್ ಹಾಕ್ತೆ. ನಂಗೆ ತುಂಬಾ ಇಷ್ಟ, ಹಾಗಾಗಿ ಹಾಕಿದೆ. ಬಟ್ ಅದು ಹೇಗಾಯಿತು ಕೊನೆಗೆ ಅಂತ ಅಂದರೆ ಕ್ಯಾಪ್ಸಿಕಮ್ ಅಂದ್ರೇ ಬೇಜಾರಾಗೋ ರೇಂಜಿಗೆ ಹೋಗ್ಬಿಟ್ಟಿತ್ತು. ಡೈಲಿ ತಿಂತಾ ಇದ್ವಲ್ಲ, ಹಾಗಾಗಿ ಮನೇಲಿ ಬೆಳೆದ್ರೂ ಕ್ಯಾಪ್ಸಿಕಮಲ್ಲಿ ಅಷ್ಟೇನೂ ಮಾಡ್ತಾರಿಲ್ಲ. ಕೊನೆಗೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು. ಇವಾಗೆಲ್ಲ ಬಿಡಿ ಬೆಳೀತಾ ಇಲ್ಲ, ಹಾಗಾಗಿ ಅಂಗಡಿಲಿ ತಂದು ತಿನ್ನೋದಲ್ವ, ಆವಾಗೊಮ್ಮೆ ಇವಾಗೊಮ್ಮೆ ತಿಂತೀವಿ. ಹಾಗಾಗಿ ಕ್ಯಾಪ್ಸಿಕಮ್ ಚಿತ್ರಾನ್ನ ಮಾಡಿದೆ. ನಂಗೆ ತುಂಬ ಇಷ್ಟ ಕ್ಯಾಪ್ಸಿಕಮ್ ಚಿತ್ರಾನ್ನ ಆಗಿರ್ಬೋದು, ಕ್ಯಾಪ್ಸಿಕಮ್ ರೈಸ್ ಆಗಿರ್ಬೋದು, ಹಾಗೆ ಕ್ಯಾಪ್ಸಿಕಮ್ ಪಲ್ಯ ಬರುತ್ತಲ್ಲ ಅದು ಕೂಡ ತುಂಬ ಇಷ್ಟ ನನಗೆ. ಹಾಗೆ ಕ್ಯಾಪ್ಸಿಕಮ್ ಬೋಂಡ, ಅದನ್ನು ಮರೆಯೋಕ್ಕಾಗೋದೇ ಇಲ್ಲ. ನನಗೆ ಅದು ಫೇವ್ರೇಟ್ ಅಂತಲೂ ಹೇಳ್ಬೋದು. ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು, ಬಿಸಿಲು ಅಂತ ಆಟ ಹಾಕ್ಕೊಂಡು ಆಡ್ತಾಯಿದ್ಲು. ಗೆಣಸಿತ್ತು, ಹಾಗಾಗಿ ಗೆಣಸು ಬೇಯಿಸ್ತಾ ಇದ್ದೆ. ಸ್ವಲ್ಪ ಗಟ್ಟಿಗಿದೆ ಅಂತ ಅನ್ನಿಸ್ತು, ಹಾಗಾಗಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ. ಗಟ್ಟಿಗಿದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ.
ಪೂರ್ತಿ ಬೆಂದೋದ್ರೂ ಸರಿ ಇರೋದಿಲ್ಲ. ಚಾಕ್ ಹಾಕಿದರೆ ಅದು ಈಸಿಯಾಗಿ ಹೋಗಬೇಕು ನೋಡಿ. ಇವಾಗ ಇದೆಯಲ್ಲ ಆ ಥರ. ಅದ್ರ ಜೊತೆಗೆ ಸಿಹಿ ಕಾಯಿ ರಸ ಮಾಡ್ಕೊಂಡ್ವಿ. ಅನ್ನ ಸಾಂಬಾರು. ಮಧ್ಯಾಹ್ನದ ಊಟ ರೆಡಿ ಆಯಿತು. ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಯ್ ಫ್ರೆಂಡ್ಸ್, ಈಗ ಮಧ್ಯಾಹ್ನ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸಿಕ್ಕಾಬಟ್ಟೆ ಬಿಸಿಲು ನೋಡಿದ್ರೇ ಭಯ ಆಗುತ್ತೆ. ಮಧ್ಯಾಹ್ನ ಟೈಮ್ ಅಂತೂ ತೋಟಕ್ಕೆ ಹೋಗೋದಂತೂ ಕನಸೆ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು. ಕೆಲಸ ಮುಗಿಸಿ ಪಾತ್ರೆ ತೊಳೆದು ಎಲ್ಲದೂ ಕೂಡ ಆಯಿತು. ಇವಾಗ ವಾಪಸ್ ಬ್ಯಾಕ್ ಟು ತೋಟಕ್ಕೆ ಹೋಗಿ 4 ಗಂಟೆಗೆ ಹೋಗ್ತೀನಿ. 6 ಗಂಟೆವರೆಗೂ ಇದ್ದು ಹಸ್ಗಳು ಹೊಡ್ಕೊಂಡು ಬರ್ತೀನಿ. ಸಿಕ್ಕಾಬಟ್ಟೆ ಬಿಸಿಲಿದೆ. ಹೇಗೆ ಆಚೆ ಇರ್ತಾರೆ ಅನ್ನೋದೇ ಗೊತ್ತಿಲ್ಲ. ಹೇಗೆ ಅಂತಂದರೆ ಒಂದು 10 ನಿಮಿಷ ಇದ್ದರೆ ಫುಲ್ ಮುಟ್ಕೊಂಡ್ರೆ ತಲೆಯೆಲ್ಲ ಫುಲ್ ಸುಡ್ತಾ ಇರುತ್ತೆ. ಆ ರೇಂಜಿಗೆ ಬಿಸಿಲಿದೆ. ಬಿಸಿಲು ನೋಡ್ಬೋದು ಹೇಗಿದೆ ಅಂತ. ಆಚೆ ಏನಾದರೂ ಸಿಮೆಂಟ್ ಮೇಲೆ ಕಾಲಿಟ್ರೆ ಕೆಂಡ ತೊಂದಿದ್ಕಿಂತ ಜಾಸ್ತಿ ಸುಡುತ್ತೇನೋ ಅಷ್ಟು ಇದೆ. ಮಕ್ಳು ಆಟಾಡ್ತಾ ಇದ್ದಾರೆ ಅಂತಂದರೆ ಸಿಕ್ಕಾಬಟ್ಟೆ ಹರಿವಿರ್ತಾರೆ. ಅದರಲ್ಲಿ ಜಾಸ್ತಿ ಪಿಲ್ಲೋ ಮನೆ ಕಟ್ತೀನಿ ಅಂತ ಎಲ್ಲ ರೂಮಲ್ಲಿರೋದು ಎಲ್ಲ ಹತ್ರನೂ ಪಿಲ್ಲೋಗಳನ್ನೆಲ್ಲ ಒಂದು ಹತ್ರ ತೊಗೊಂಡು ಬಂದು ಹಾಕಿ ಒಂದು ಸೈಡ್ ಅಡುಗೆ ಮಾಡ್ತೀವಿ ಅಂತ ಅದ್ರದ್ದು ಸಾಮಾನು ಇರುತ್ತೆ, ಆಟ ಸಾಮಾನು. ಇನ್ನೊಂದು ಕಡೆ ತಲೆ ಮೇಲೆ ಮನೆ ತುಂಬ ಹಾಕಿರ್ತಾರೆ. ಕೊನೆಗೆ ಬಿಟ್ಟರೆ ಹಾಗೆ ಆಗಲ್ಲ ಅಂತ ಅವ್ರಿಗೇನೆ ವಾಪಸ್ ಎಲ್ಲದನ್ನು ತೆಗೆಸಿಡ್ತಾ ಇದ್ದೀನಿ. ಯಾವ್ಯಾವ ರೂಮಿಗೆ ಯಾವ್ಯಾವ ಪಿಲ್ಲೋ ಇಡಬೇಕು ಅಂತ ಹೇಳಿದ್ದೆ. ಲಡ್ಡು ಅದನ್ನು ತಗೊಂಡೋಗಿ ಎಲ್ಲ ವಾಪಸ್ ಇಡ್ತಾ ಇದ್ದಾಳೆ ನೋಡಿ. ನೀರಿನ ಬಾಟ್ಲಿದ್ದು ಮುಚ್ಚಳ ಹಾಕಿಲ್ಲ, ಅದು ನೀರು ಚೆಲ್ತು. ಈ ಥರ ಏನಾದರೂ ಅರುತ್ತಾ ಇರ್ತಾರೆ. ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಊಟ ಮಾಡಿಸಿ ಮಲ್ಗಕ್ಕೆ ಚಾಪೆ ಎಲ್ಲ ಹಾಕ್ಕೊಟ್ಟು ರೆಡಿ ಮಾಡಿ ಇವಾಗ ಮತ್ತೆ ವಾಪಸ್ ತೋಟಕ್ಕೆ ಹೋಗ್ತಾ ಇದ್ದೀನಿ. ಅಕ್ಕ ಫೋನ್ ಮಾಡಿದ್ರು, ಅಕ್ಕನ ಜೊತೆ ಮಾತಾಡ್ಕೊಂಡು ತೋಟಕ್ಕೆ ಹೋಗ್ತಾ ಇದ್ದೆ. ಏನು ಮಾಡೋದು ಗೊತ್ತಿಲ್ಲ. ಅಂದರೆ ಇದೇ ಥರ ಡೈಲಿ ವ್ಲಾಗ್ ಮಾಡಲಾ ಅಥವಾ ಬೇಡವಾ? ಯಾಕೆಂತಂದರೆ ಕಳೆ ತೆಗೆಯೋದು ಖಂಡಿತ 4 ದಿನ ವಾರಕ್ಕೆಲ್ಲ ಮುಗಿಯೋದೇ ಇಲ್ಲ. ಒಂದು ಕಡೆಯಿಂದ ತೆಗೆಯೋ ಅಷ್ಟರಲ್ಲಿ ಇನ್ನೊಂದು ಕಡೆಯಿಂದ ಸಣ್ಣದಾಗಿ ಹುಡ್ತಾನೇ ಇದೆ. ಹಾಗೆ ಶುಂಠಿ ದೊಡ್ಡದಾಗಬೇಕು, ಕಳೆ ಕಡಿಮೆ ಆಗಬೇಕು. ಡೈಲಿ ಇದೇ ಮಾಡಿದರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅಂತ ಅನಿಸುತ್ತೆ ನೋಡಿ. ಡಿಫ್ರೆನ್ಸ್ ಎಷ್ಟು ಕಾಣಿಸುತ್ತೆ ಅಂತ. ಆ ಕಡೆ ತೆಗೆದಿರೋದು, ಈ ಕಡೆ ತೆಗಿಬೇಕಾಗಿರೋದು ಇಷ್ಟೊಂದು ಹುಟ್ಟಿದೆ. ಏನು ಮಾಡಲಿ ಕಮೆಂಟಲ್ಲಿ ತಿಳಿಸಿ. ಅಂದರೆ ವ್ಲಾಗ್ ಮಾಡೋದು ಸ್ವಲ್ಪ ದಿನ ನಿಲ್ಲಿಸ್ಲಾ ಅಥವಾ ಡೈಲಿ ಮಾಡಲಾ? ಡೈಲಿ ಮಾಡಿದ್ರೂ ಇದೇ ಆಗಿರುತ್ತೆ. ತೋಟಕ್ಕೆ ಹೋಗೋದು, ಕಳೆ ತೆಗೆಯೋದು, ಮನೆಗೆ ಬರೋದು, ಮಕ್ಕಳ ಜೊತೆ ಇದೇ ವ್ಲಾಗ್ ಆಗುತ್ತೆ. ನಿಮಗೆ ಇಷ್ಟ ಆಗುತ್ತಾ ನೋಡೋಕ್ಕೆ? ತೋಟದ ಕೆಲಸ ಇಷ್ಟ ಆಗುತ್ತಾ ಅಥವಾ ಹೇಗೆ ಅಂತ ಕಮೆಂಟಲ್ಲಿ ತಿಳಿಸಿ. ಅಂದರೆ ಒಂದೇ ಥರ ಮಾಡಿದರೆ ಬೋರ್ ಆಗುತ್ತೇನೋ ಅಂತ. ಡೈಲಿ ಇವಾಗ ಬೆಳಗ್ಗೆ ಮತ್ತು ಸಂಜೆ ತೋಟಕ್ಕೆ ಹೋಗೋದು, ಕಳೆ ತೆಗೆಯೋದು ಅದೇ ಆಗಿಬಿಟ್ಟಿದೆ. ಹಾಗಾಗಿ ಕೇಳ್ತಾ ಇದ್ದೀನಿ, ಇದೇ ಥರ ವ್ಲಾಗ್ ಕಂಟಿನ್ಯೂ ಮಾಡಲಾ ಅಥವಾ ಸ್ಟಾಪ್ ಮಾಡಲಾ? ನಿಮಗೇನು ಇಷ್ಟ ಕಮೆಂಟಲ್ಲಿ ತಿಳಿಸಿ. ಹಾಗೆ ವ್ಲಾಗಲ್ಲಿ ಏನಾದ್ರೂ ಆ್ಯಡ್ ಮಾಡಬೇಕಂತಿದ್ರೆ ಅದನ್ನು ಕೂಡ ತಿಳಿಸಿ. ಅಥವಾ ಯಾವುದಾದ್ರೂ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಇದ್ದರೆ ಅದನ್ನು ಕೂಡ ತಿಳಿಸಿ. ಚೇಂಜ್ ಮಾಡ್ಕೊಂಡು ಮುಂದಿನ ಬರೋ ವ್ಲಾಗ್ಗಳಲ್ಲಿ ನಿಮ್ಮ ಕಮೆಂಟ್ಸ್ ನೋಡಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಸುಗಳನ್ನ ಸ್ವಲ್ಪ ಹೊತ್ತು ಮೇಯಿಸೋದಾಗಿತ್ತು. ಅಂದರೆ ಮೇಯಿಸಿ ತೋಟದಿಂದ ವಾಪಸ್ ಮನೆಗೆ ಹೊಡ್ಕೊಂಡು ಹೋಗೋದು ಇವತ್ತು ನನ್ನದೇ ಆಗಿತ್ತು. ಹಾಗಾಗಿ ಹಸುಗಳನ್ನ ಒಂದು ಸಲ ಮೇವಿ ಕಟ್ಟೋದಿತ್ತು. ಮೇವಿ ಕಟ್ಟಿ ನಾನು ಕೆಲ್ಸಕ್ಕೆ ಹೋದರೆ ಮತ್ತೆ ವಾಪಸ್ ನಾನು ಕೆಲಸ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಚೆನ್ನಾಗಿ ತಿಂದಿರ್ತವೆ. ಹಾಗಾಗಿ ಕಟ್ಟಿ ಹೋಗೋಣ ಅಂತ ಅಂದ್ಕೊಂಡು ಫಸ್ಟ್ ಆ ಕೆಲಸನ ಮುಗಿಸ್ಕೊಂಡೆ. ಮತ್ತು ಅಲ್ಲಿಂದ ಕಳೆ ಎಲ್ಲ ತೆಗೆದು ವಾಪಸ್ ಮನೆಗೆ ಬರಬೇಕಾದ್ರೆ ಹಸುಗಳನ್ನ ಹೊಡ್ಕೊಂಡು ಮತ್ತೆ ಮನೆಗೆ ಬಂದು ಹಾಲು ಕರೆದು ಡೈರಿಗೆ ಹಾಕಿದರೆ ಅಲ್ಲಿ ಕೆಲಸ ಮುಗೀತು ಆಚೆದು. ಮತ್ತು ಅಡುಗೆ ತಿಂಡಿ ಈ ಥರ ಕೆಲಸ ಶುರುವಾಗುತ್ತೆ. ನನ್ನ ಡೇ ಅಂತೂ ಈ ಥರ ಬ್ಯುಸಿಯಾಗಿ ಹೋಗ್ತಾ ಇದೆ. ಬ್ಲಾಗ್ ಚಿಕ್ಕದಾಗಿರ್ಬೋದು, ಬಟ್ ಖಂಡಿತ ಕೆಲಸ ಚಿಕ್ಕದಲ್ಲ. ಎಲ್ಲ ಕೆಲಸ ಮುಗಿಸಿ ಒಂದು ಪುಟಾಣಿ ವ್ಲಾಗ್ ಕೂಡ ಮಾಡಿ ಎಡಿಟ್ ಮಾಡಿ ನಿಮ್ಮ ಜೊತೆಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಇದು ಇಷ್ಟ ಆಯಿತಾ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.